ನಮಗಿಷ್ಟವಾದ ಪುಸ್ತಕಗಳು ನಮ್ಮ ಜೊತೆಗಿದ್ದರೆ ನಾವು ಬಯಸಿದ್ದೆಲ್ಲವನ್ನ ಸಾಧಿಸಬಹುದು. ಮನವನ್ನು ಬೆಳಗಲು ಪುಸ್ತಕದಿಂದ ಮಾತ್ರ ಸಾಧ್ಯ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ್ ಅವರು ಹೇಳಿದರು. ಕುಮಟಾ ಪಟ್ಟಣದ ರವಿದಾಸ್ ನಾಯಕರವರ ಮನೆಯಲ್ಲಿ ನಡೆದ ಮನೆಗೊಂದು ಗ್ರಂಥಾಲಯ ಸಮಾರಂಭದಲ್ಲಿ ಗ್ರಂಥಾಲಯ ನಿರ್ಮಿಸಲು ಪುಸ್ತಕ ನೀಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಪುಸ್ತಕಗಳನ್ನು ಕೊಳ್ಳುವವರಿಲ್ಲ, ಓದುವವರಿಲ್ಲ ಎಂಬ ಕೊರಗು ನಮ್ಮ ಸಾಹಿತಿಗಳಲ್ಲಿ ಮತ್ತು ಪ್ರಕಾಶಕರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹೀಗೆ ಬಿಟ್ಟರೆ ಅದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಎಂಬ ಆತಂಕದಲ್ಲಿ ಈ ಸಮಸ್ಯೆಗೆ ಒಂದು ಸಕಾರಾತ್ಮಕ ಪರಿಹಾರ ಕಂಡುಕೊಳ್ಳಲು ವೈಜ್ಞಾನಿಕ ಆಶಯದ ತಳಹದಿಯ ಮೇಲೆ ಅಸ್ತಿತ್ವಕ್ಕೆ ಬಂದದ್ದೇ ಪ್ರಾಧಿಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮನೆಗೊಂದು ಗ್ರಂಥಾಲಯ. ಈ ಗ್ರಂಥಾಲಯ ಇಡೀ ಕುಟುಂಬದ ಜ್ಯೋತಿಯಾಗಿ ಮನ ಬೆಳಗಲು ಸಾಧ್ಯ ಎಂದರು. ಮೊಟ್ಟ ಮೊದಲ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಹಿರಿಯ ಸಾಹಿತಿಗಳಾದಂಥ LS ಶೇಷಗಿರಿರಾವ್ ಅವರ ಮೂಲಕ ಇದು ಅಸ್ತಿತ್ವಕ್ಕೆ ಬಂತು. ಆ ನಂತರ 9 ಜನ ಅಧ್ಯಕ್ಷರುಗಳು ತಮ್ಮ ತಮ್ಮ ಕಾರ್ಯಕ್ಷಮತೆಗೆ ಅನುಗುಣವಾಗಿ ಪುಸ್ತಕ ಪ್ರೀತಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಿದ್ದಾರೆ. ಆನಂತರ ನಾನು ಬಂದಾಗ ಏನಾದರೂ ಒಂದು ಹೊಸ ಆಲೋಚನೆಯನ್ನು ಮಾಡಬಹುದು, ಹೊಸ ರೀತಿಯಲ್ಲಿ ನಮ್ಮ ಪುಸ್ತಕ ಪ್ರಾಧಿಕಾರವನ್ನ ಜನರ ಬಳಿಗೆ ಕೊಂಡೊಯ್ಯುವುದು ಹೇಗೆ ಅಂತ ಯೋಚನೆ ಮಾಡಿದಾಗ ನನಗೆ ಒಡೆದ ಈ ಯೋಜನೆ ಪುಸ್ತಕ ಮನೆಗೊಂದು ಗ್ರಂಥಾಲಯ. 2 ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ. ಹಳೆಯ ಎಲ್ಲ ಪ್ರಶಸ್ತಿಗಳು, ಎಲ್ಲ ಯೋಜನೆಗಳು. ಇದೇ ಸಂದರ್ಭದಲ್ಲಿ ವನಿತಾ ನಾಯ್ಕ್, ಮಾದೇವಿ ಪಟಗಾರ್, ಈಶ್ವರ ಮುಖ್ರಿ, ಪ್ರವೀಣ್ ಮಡಿವಾಳ್ ರವರಿಗೆ ಮನೆಗೊಂದು ಗ್ರಂಥಾಲಯ ರಚಿಸಲು ಪುಸ್ತಕ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಂಚಾಲಕ ಕೃಷ್ಣ ನಾಯಕ್ ಹೆಚ್ಕಡ ಮಾತನಾಡಿ, ಬರವಣಿಗೆ ಶೈಲಿ ಬದಲಾಗಿದೆ. ಪುಸ್ತಕ ಪ್ರೀತಿ ಓದಿಸುವ ಕಾಳಜಿ ಹೆಚ್ಚಿಸಬೇಕಾದ ಅವಶ್ಯಕತೆ ನಮ್ಮೆಲ್ಲರ ಮೇಲಿದೆ. ಮನೆಗೊಂದು ಗ್ರಂಥಾಲಯದಿಂದ ಇಡೀ ಸಮಾಜ ಬೆಳೆಯಲು ಸಾಧ್ಯ ಎಂದರು. ಬಹಳ ಕಷ್ಟ. ಈಗ ನಾವು ಪುಸ್ತಕ ಬರವಣಿಗೆ ಬಹಳಷ್ಟು ಕಾಲಕ್ರಮಗಳಿಂದ ಬದಲಾವಣೆ ಆಗ್ತಾ ಬಂದಿದೆ. ಮುಸುಕಿನ ಮೇಲೆ, ಮಣ್ಣಿನ ಮೇಲೆ ಬರವಣಿಗೆಯಿಂದ ಪ್ರಾರಂಭವಾಗಿ, ಪದವಿನ ಮೇಲೆ ಬರವಣಿಗೆ ಪ್ರಾರಂಭವಾಗಿ, ತಾಳೆಗೆರೆಮನಿಂದ ಪ್ರಾರಂಭವಾಗಿ, ಪೆನ್ನುಗಳನ್ನು ಬರುವುದು, ಆಮೇಲೆ ಮುದ್ರಿತ ಬಂದು ಈಗ ನಾವೇ ಈಗ ನಿಂತಲ್ಲೇ ನಾವು ಮುದ್ರಣ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಈ ಕಾಲದಲ್ಲಿ ಪುಸ್ತಕ ಪ್ರೀತಿಯನ್ನು ಹುಟ್ಟಿಸುವುದು ಬಹಳ ಕಷ್ಟದ ಸಂಖ್ಯೆ. ಯಾಕಂದ್ರೆ ನಮ್ಮ ಈ ಪೀಳಿಗೆ ಹೇಗೂ ಪುಸ್ತಕ ಓದೋದು ಪೀಳಿಗೆ ಇಲ್ಲ. ಈಗ ನಾನು ನಿನ್ನೆ ನನ್ನ ಮಗ ಇಲ್ಲಿಂದ ಊರಿಗೆ ಬೆಂಗಳೂರಿಗೆ ಹೋಗ್ಬೇಕಿದ್ರೆ ಬಹಳ ಕಾಳಜಿಯಿಂದ ಒಬ್ಬನೇ ಹೋಗ್ತಿದ್ದೆ ಮೇಲೆ ಮಗ ಹೇಳಿದಾಗ ಬೇಸರ ಮಾಡಬೇಡ. ಕಾರ್ಯಕ್ರಮ ಸಂಯೋಜಕ ರವಿದಾಸ್ ನಾಯಕ್ ಮಾತನಾಡಿ, ಪುಸ್ತಕ ಪ್ರೇಮ ಕಡಿಮೆಯಾಗಿ ಬರೆದವರೇ ಓದಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗಳಗನಾಥರವರು ಪುಸ್ತಕವನ್ನು ತಲೆಯ ಮೇಲೆ ಹೊತ್ತುಕೊಂಡು ಮನೆ ತಲುಪಿಸಿ ಓದಿನ ಅರಿವು ಮೂಡಿಸಿದರು ಎಂದರು. ಮಾಡುವಂತ ಒಂದು ಉತ್ತೇಜನ ಕೊಡುವಂತ ಒಂದು ಈ ಸಂದರ್ಭದಲ್ಲಿ ನಮಗೆ ನಾವೆಲ್ಲ ಸೇರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಈ ಪುಸ್ತಕ ಪ್ರೇಮ ಇದೆ, ನಮ್ಮಲ್ಲೆಲ್ಲ ಇದೆ. ಓದುವ ಪ್ರಕ್ರಿಯೆ ಕಡಿಮೆ ಆಗಿದೆ. ಲೇಖಕರ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾವೆಲ್ಲ ಬರಿತೇವೆ, ಎಲ್ಲರೂ ಬರಿತೇವೆ. ಬರೆದದನ್ನ ನಮ್ಮ ಲೇಖಕ ಸಾಹಿತಿಗಳಷ್ಟೇ ಓದ್ತಾರೆ. ಇವೇನು ಬರ್ತಾನೆ ಅಂತ ಹೇಳುತ್ತಾರೆ. ಜನಮನಕ್ಕೆ ತಲುಪುವಂತ ಕಾರ್ಯಕ್ರಮ ಇಲ್ಲ ಇಲ್ಲಿ. ಮುಖ್ಯ ಅತಿಥಿ ಡಾಕ್ಟರ್ ದಯಾನಂದ ಭಟ್ ಮಾತನಾಡಿ, ಪುಸ್ತಕ ಸಂಸ್ಕೃತಿ ಮತ್ತು ಅದರ ಮಹತ್ವ ತುಂಬಾ ಪರಿಣಾಮಕಾರಿಯಾಗಿದ್ದು, ಪುಸ್ತಕದ ಓದಿನ ಜ್ಞಾನ ಎಲ್ಲರನ್ನು ಒಂದುಗೂಡಿಸುವ ಶಕ್ತಿ ಇದೆ ಎಂದರು.